ವೆಲ್ಕಮ್ ಬ್ಯಾಕ್. ವರುಣಾ ಕ್ಷೇತ್ರದಲ್ಲಿ ನಿನ್ನೆ ಸಿದ್ದರಾಮಯ್ಯ ಅವರು ಭರ್ಜರಿ ಪ್ರಚಾರ ಮಾಡಿದ್ರು. ಕ್ಷೇತ್ರದ ಹಲವು ಗ್ರಾಮಗಳಿಗೆ ಭೇಟಿ ಕೊಟ್ಟು ಮತಬೇಟೆ ನಡೆಸಿದ ಸಿದ್ದರಾಮಯ್ಯ ಅವರಿಗೆ ಹಲವು ನಾಯಕರು ಜೊತೆಯಾದರು. ಈ ವೇಳೆ ನ್ಯೂಸ್ 18 ಜೊತೆ ಮಾತನಾಡಿದ ಸಿದ್ದರಾಮಯ್ಯ ವರುಣಾ ಕ್ಷೇತ್ರ ಹಾಗೆಯೇ ತಮಗಿರುವ ಅವಿನಾಭಾವ ಸಂಬಂಧದ ಬಗ್ಗೆ ವಿವರಿಸಿದ್ದಾರೆ. ನಾನು ಸಿಎಂ ಆಗೋದಕ್ಕೆ ಕಾರಣವೇ ವರುಣಾ ಕ್ಷೇತ್ರದ ಜನ. ದಾಸನೂರಿನಲ್ಲಿ ಮಾತನಾಡಿದವರು, ಇಲ್ಲಿ ಗೆದ್ದ ಪ್ರತಿ ಬಾರಿಯೂ ರಾಜಕಾರಣದಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕಿವೆ. ಈ ಬಾರಿಯೂ ಕಾಂಗ್ರೆಸ್ಗೆ ಅವಕಾಶ ಇದೆ, ನನಗೂ ಅವಕಾಶ ಸಿಗುವ ವಿಶ್ವಾಸ ಇದೆ ಅನ್ನುವ ಮೂಲಕ ತಮ್ಮ ಸಿಎಂ ಆಸೆಯನ್ನ ತೆರೆದಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ನಮ್ಮ ರಿಪೋರ್ಟರ್ ಕೃಷ್ಣ ಮಾತನಾಡಿಸಿದ್ದಾರೆ, ನೋಡೋಣ. ತುಂಬಾ ಜನರು ಇದ್ದಾರೆ ಸರ್, ಏನ್ ಹೇಳ್ತೀರಿ? ಈಗ ಜನರು ಬಹಳ ಆಸಕ್ತಿಯಿಂದ ನಮ್ಮ ರೋಡ್ ಶೋನಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ ಅವರು ಒಲವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ನನಗೆ ಆಶೀರ್ವಾದ ಮಾಡಿದ್ರು, ದೊಡ್ಡ ಅಂತರದಿಂದ ಗೆಲ್ಲಿಸ್ಕೊಟ್ಟಿದ್ರು. ಈ ಸಾರಿ ಅದಕ್ಕಿಂತ ಹೆಚ್ಚು ಅಂತರದಿಂದ ಗೆಲ್ಲಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಬಂದಿದೆ. ನಾನು ಯಾವತ್ತೂ ಬಂದಿರಲಿಲ್ಲ, ಚುನಾವಣೆ ನಾಮಪತ್ರ ಹಾಕಿದ ಮೇಲೆ ಮತಯಾಚನೆಗೆ ಬಂದಿರಲಿಲ್ಲ. ಇವತ್ತು ಮತಯಾಚನೆಗೆ ಬಂದಿದ್ದೀನಿ. ನೋಡಿದಾಗ ಜನರ ಉತ್ಸಾಹ ಜಾಸ್ತಿ ಇದೆ, ಮತ್ತೆ ಪ್ರೀತಿನೂ ಕೂಡ ಜಾಸ್ತಿ ಇದೆ. ಸೊ ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ವರುಣಾದಲ್ಲಿ ಆಡಳಿತ ಕಚೇರಿಯನ್ನ ಮಾಡಿಕೊಟ್ಟಿಲ್ಲ ಸಿದ್ದರಾಮಯ್ಯ 5 ವರ್ಷದಲ್ಲಿ, ನಾವು ಮಾಡ್ಕೊಡ್ತೀವಿ ಬರುವ ಕ್ಯಾಬಿನೆಟ್ ನಲ್ಲಿ ಅಂತ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸೋಮಣ್ಣ ಅವರು ಗೆಲ್ಸಿದ್ರೆ ಅಂತ ಸರ್. 4 ವರ್ಷ ಇದ್ರಲ್ಲ ಮುಖ್ಯಮಂತ್ರಿಯಾಗಿ, ಹಾಗೆ ಮಾಡಿದ್ರ? ಈಗ ಸೋಮಣ್ಣ ಗೆಲ್ಸಿದ್ರೆ ಮಾಡ್ಕೊಡ್ತೀವಿ. ಗೆಲ್ಸಿದ್ರೆ ಈಗ ಯಾಕೆ 4 ವರ್ಷ ಯಾಕೆ ಮಾಡಲಿಲ್ಲ? ಮುಖ್ಯಮಂತ್ರಿ ಆಗಿದ್ದವ್ರು ಯಾರು 4 ವರ್ಷ? ಮತ್ತೆ ಹಾಗೆ ಯಾಕೆ ಮಾಡಲಿಲ್ಲ? ಜನ ಡಿಮ್ಯಾಂಡ್ ಇಟ್ಟಿದಾರ ತಾಲೂಕು ಮಾಡಿ ಅಂತ? ಅವ್ರು ಯಾವತ್ತು ಮೈಸೂರು ತಾಲೂಕು ವರುಣಾ ಕ್ಷೇತ್ರನ ವರುಣಾ ತಾಲೂಕು ಮಾಡಿ ಅಂತ ಯಾವತ್ತೂ ಕೇಳಿಲ್ಲ. ಕೇಳಿದ್ರೆ ನಾನು ಆಗ್ಲೇ ಮಾಡ್ಬಿಡ್ತಿದ್ದೆ. ಸಿದ್ದರಾಮಯ್ಯ ಸೋಲ್ಸೋದು ಒಂದ್ ಕಡೆ ಸರ್, ಆದ್ರೆ ಕ್ಷೇತ್ರದಲ್ಲಿ ಕಟ್ಟ ಹಾಕ್ಬೇಕು ಅನ್ನುವಂತ ಬಿಜೆಪಿ ತಂತ್ರಗಾರ ಸಫಲ ಆಗ್ತಿದ್ಯಾ? ಹೆಚ್ಚೆಚ್ಚು ಪ್ರಚಾರವನ್ನು ಇಲ್ಲೇ ಮಾಡಿಸ್ತಿದ್ದಾರೆ, ಬೇರೆ ಕಡೆ ಹೋಗಬಾರ್ದು ಅಂತ. ಭ್ರಮಾಲೋಕದಲ್ಲಿದ್ದಾರೆ, ಅವರ ಪ್ರಯತ್ನ ವಿಫಲ ಆಗ್ತದೆ. ಲಿಂಗಾಯತರದೊಂದು ವಿಚಾರ ಸಮಸ್ಯೆ ಆಯ್ತು, ಗೊಂದಲ ಆಗಿತ್ತಲ್ಲ ಸರ್, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಒಂದು ವಿಚಾರ ಅಂದ್ರೆ ಒಂದು ಸ್ಪಷ್ಟನೆ ಕೊಟ್ಟಲ್ಲ ಸರ್ ಅವಾಗ್ಲೇ. ಅವರು ಪ್ರಶ್ನೆ ಕೇಳಿದ್ದು ಪ್ರಶ್ನೆ ಕೇಳಿದ್ದು ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದೆ ಅಂತ ಕೇಳಿದ್ರು. ನಾನು ಹೇಳಿದ್ರೆ ಲಿಂಗಾಯತರಲ್ಲಿ ಅನೇಕ ಜನ ಪ್ರಾಮಾಣಿಕರಿದ್ರು, ಆದ್ರೆ ಬಸವರಾಜ ಬೊಮ್ಮಾಯಿ ಮಾತ್ರ ಅಪ್ರಾಮಾಣಿಕ ಆಗ್ಬಿಟ್ಟವನೇ ಅಂತ ಹೇಳಿದೆ. ನಾನು ಲಿಂಗಾಯತರೆಲ್ಲ ಅಪ್ರಾಮಾಣಿಕರು ಅಂತ ಹೇಳಲಿಲ್ಲ. ಲಿಂಗಾಯತರಲ್ಲಿ ನಿಜಲಿಂಗಪ್ಪ ಪ್ರಾಮಾಣಿಕವಾದಂಥ ಮುಖ್ಯಮಂತ್ರಿ ಆಗಿದ್ರು, ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಿದ್ರು, ಕಂಠಿ ಮುಖ್ಯಮಂತ್ರಿ ಆಗಿದ್ರು, ಆಮೇಲೆ ಜಯೇಶ್ ಪಟೇಲ್ರು ಪ್ರಾಮಾಣಿಕವಾಗಿದ್ರು. ಬಹಳ ಜನ ಬುದ್ಧಿವಂತ ಪ್ರಾಮಾಣಿಕ ಮುಖ್ಯಮಂತ್ರಿಗಳಾಗಿದ್ರು. ಅದು ಬಸವರಾಜ ಬೊಮ್ಮಾಯಿ ಮಾತ್ರ ಅಪ್ರಾಮಾಣಿಕ ಮುಖ್ಯಮಂತ್ರಿ ಆಗ್ಬಿಟ್ಟು ಅಂತ ಹೇಳಿದೆ ನಾನು. ಕೊನೆ ಪ್ರಶ್ನೆ ಸರ್, BL ಸಂತೋಷ್ ಅವರು ನಿಮ್ ಕ್ಷೇತ್ರಕ್ಕೆ ಬಂದು ಕೂತಿದಾರಲ್ಲ ಸರ್, ಏನ್ ಹೇಳ್ತೀರಿ ಸರ್? BL ಸಂತೋಷ್ ಅವರು ಪಾಪ ಅವ್ರ ಎಲೆಕ್ಷನ್ಗೆ ನಿಂತಿದ್ರು ಚೆನ್ನಾಗಿತ್ತು. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಮೈಸೂರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡಿಸಿದ್ದಾರೆ. ಶೃಂಗೇರಿಯಲ್ಲಿ ಚಂಡಿಕಾ ಯಾಗ ನಡೆಸಿದ್ದಾರೆ. 10ಕ್ಕೂ ಹೆಚ್ಚು ಪುರೋಹಿತರು ಯಾಗದ ಧಾರ್ಮಿಕ ವಿಧಿಗಳನ್ನು ನಡೆಸಿದ್ದಾರೆ. ಕುಟುಂಬ ಸಮೇತರಾಗಿ ಆಗಮಿಸಿರುವ ಡಿಕೆ ಶಿವಕುಮಾರ್ ಯಾಗಕ್ಕೆ ಸಂಕಲ್ಪ ಮಾಡಿದ್ದು ಇವತ್ತು ಮಧ್ಯಾಹ್ನ ಯಾಗದ ಪೂರ್ಣ ಆಹುತಿಯಲ್ಲಿ ಭಾಗಿಯಾಗಲಿದ್ದಾರೆ. ನಿನ್ನೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದ ಡಿಕೆಶಿ ದಂಪತಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಧರ್ಮಾಧಿಕಾರಿ ಡಾಕ್ಟರ್ ಜಿ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದವನ್ನ ಪಡೆದಿದ್ರು. ಪ್ರಚಾರದಲ್ಲಿ ನಿರತರಾಗಿದ್ದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚುನಾವಣೆ ನಿಮಿತ್ತ ನಿರಂತರವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದ ಕಾರಣ ಜ್ವರ ಕಾಣಿಸಿಕೊಂಡಿದೆ. ದೊಮ್ಮಲೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಣ್ಣ ಪ್ರಮಾಣದಲ್ಲಿ ಲಂಗ್ಸ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿಯಿಂದ ಬಳಲ್ತಿದ್ದಾರೆ. ಈ ಕುರಿತು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿದ್ದು ವಿಶ್ರಾಂತಿ ತೆಗೆದುಕೊಂಡು ಬಳಿಕ ಚುನಾವಣಾ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗುವುದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ರಾಮನಗರದಲ್ಲಿ ಪ್ರಚಾರ ಮಾಡಬೇಕಾಗಿತ್ತು, ಆದರೆ ಅನಾರೋಗ್ಯದ ಕಾರಣದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚುನಾವಣಾ ಪ್ರಚಾರದ ಮಧ್ಯೆ ಭರ್ಜರಿ ಡಾನ್ಸ್ ಮಾಡಿದ್ದಾರೆ ಮಾಜಿ ಸಚಿವ ಶಿವರಾಜ್ ತಂಗಡಗಿ. ಕೊಪ್ಪಳದ ಕನಕಗಿರಿ ತಾಲೂಕಿನ ಅಡವಿಬಾವಿ ಚಿಕ್ಕ ತಾಂಡದಲ್ಲಿ ಕ್ಯಾಂಪೇನ್ ಮಾಡಿದ ತಂಗಡಗಿ ಅಲ್ಲಿನ ಜನರ ಜೊತೆ ಡಾನ್ಸ್ ಮಾಡಿದ್ರು. ಕನಕಗಿರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಶಿವರಾಜ್ ತಂಗಡಗಿ ವಿವಿಧ ಕ್ಷೇತ್ರಗಳಲ್ಲಿ ಮತಬೇಟೆ ಮಾಡಿದ್ರು. ಈ ವೇಳೆ ಲಂಬಾಣಿ ಮಹಿಳೆಯರೂ ಸೇರಿ ಕಾರ್ಯಕರ್ತರೊಂದಿಗೆ ಸ್ಟೆಪ್ಸ್ ಹಾಕಿದ್ದಾರೆ. ಶಿವರಾಜ್ ತಂಗಡಗಿ ಡಾನ್ಸ್ ಮಾಡಿರುವ ವಿಡಿಯೋ ವೈರಲ್ ಆಗ್ತಿದೆ. ಸಚಿವೆ
ಶಶಿಕಲಾ ಜೊಲ್ಲೆ ನಿಪ್ಪಾಣಿ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಬಸವ ಜಯಂತಿ ಹಿನ್ನೆಲೆ ಜತ್ರಾಟ್ ವಯಸ್ಸಿನಲ್ಲಿರುವ ಬಸವೇಶ್ವರರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರಚಾರ ಶುರು ಮಾಡಿದ್ದಾರೆ. ಇದಾದ್ಮೇಲೆ ಛತ್ರಪತಿ ಶಿವಾಜಿ ಪ್ರತಿಮೆಗೂ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದ್ರು. ನಗರದ ವಿವಿಧ ವಾರ್ಡ್ಗಳಲ್ಲಿ ಕಾರ್ಯಕರ್ತರ ಮನೆಗಳಿಗೂ ತೆರಳಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ.